ಇಲ್ಲಿರೋ ಮೂರ್ತಿಗಳೆಲ್ಲ ಬುಡುಕ್ ನಿಂತಿರುವೆ. ನಮ್ಮ ದೇಶದಲ್ಲಿ ಸುಸ್ಸು ಮಾಡಬಹುದು, ಆದ್ರೆ ಕಿಸ್ಸು ಮಾಡಕ್ಕಾಗಲ್ಲ. ಆ ಜಾಲಿ ನೋಡಿ, ಅವರು ಯುರೋಪಿಯನ್ ಜಾಲಿ. ಸೊ ಇಟಾಲಿಯನ್ ಬ್ರ್ಯಾಂಡ್ ಎಣ್ಣೆ ಒಳಗಡೆ ಟೇಸ್ಟ್ ಮಾಡ್ತಾ ಇದೀವಿ. ಸೊ ಇದು ಇಟಾಲಿಯನ್ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಸಿಸ್ಟಮೇ ಚೇಂಜ್. ಇದು ಜಾಸ್ತಿ ಸ್ವೀಟ್ ತಿಂತಾರೆ. ಸೊ ಇಟಾಲಿಯನ್ ಬ್ರೇಕ್ಫಾಸ್ಟ್. ಪ್ಯಾನ್ ಕೇಕು, ಸಿಹಿ ದೋಸೆ ಚೆನ್ನಾಗಿದೆ ಟೇಸ್ಟು. ಆದರೆ ಏನು ಸಾಲ್ತದ ಇದು? ಅದನ್ನ ಮಾಡಕ್ಕೆ 5 ನಿಮಿಷ ನಿಂತ್ಕೋಬೇಕು ನಾನು, ಇಷ್ಟಿಷ್ಟು ಮಾಡೋಕ್ಕೆ. ಇಟಾಲಿಯನ್ ಬ್ರೇಕ್ಫಾಸ್ಟ್. ಸೊ ನಾವಿವಾಗ ವರ್ಲ್ಡ್ ಯುನೆಸ್ಕೋ ಸೈಟ್ಗೆ ಹೋಗ್ತಾ ಇದೀವಿ. ಜೊತೆಗೆ ವಂಡರ್ ಆಫ್ ದ ವರ್ಲ್ಡ್ ಲಿವಿಂಗ್ ಟವರ್ ಆಫ್ ಪಿಸಾ. ಎದ್ರಲ್ಲಿ ಹೋಗ್ತಾ ಇದೀವಿ? ಟಾಯ್ ಟ್ರೈನ್. ನಮ್ಗೆ ನಡೆಯಕ್ಕಾಗಲ್ಲ ಅಂತ ಪಾಪ ನಮ್ಗೆ ಟಾಯ್ ಟ್ರೈನ್ ರೆಡಿ ಮಾಡಿದ್ದಾರೆ. ಬಸ್ ಡ್ರಾಪ್ ಆಫ್ ಇಂದ 1.5 ಕಿಲೋಮೀಟರ್ ಇದೆ. ಅದು ಒನ್ ಆಫ್ ದ ವರ್ಲ್ಡ್ ಇದಲ್ವಾ, ಏನಾದ್ರು ಮರ್ತೋಯ್ತು, ವಂಡರ್ ಆಫ್ ದ ವರ್ಲ್ಡ್ ಅಲ್ವಾ. ಸೊ ಇವಾಗ ಹೆಂಗೆ ನಮ್ಮ ತಾಜ್ ಮಹಲ್ ಹತ್ರ ಬಿಡಲ್ಲ ಪೊಲ್ಯೂಷನ್ ಅಂತ ಹೇಳಿ, ಸೊ ಗಾಡಿಗಳನ್ನ ಬಿಡಲ್ಲ. ಪಾರ್ಕಿಂಗ್ ಇಂದ 1.5 ಕಿಲೋಮೀಟರ್ ಒಂದ್ ಸೈಡ್ ನಡಿಬೇಕು. ಅದಕ್ಕೆ ಟಾಯ್ ಟ್ರೈನ್ ಇದೆ. ಟಾಯ್ ಟ್ರೈನಲ್ಲಿ ಹೋಗೋಣ. ಆಮೇಲೆ ಅಲ್ಲಿ ಹೋದ್ಮೇಲೆ ತೋರಿಸ್ಕೊಡ್ತೀನಿ, ಹೇಳ್ತೀನಿ ಏನು ಮ್ಯಾಟ್ರು ಅಂತ. ವೆಲ್ಕಮ್ ಟು ದ ವಂಡರ್ ಆಫ್ ದ ವರ್ಲ್ಡ್. ಸೊ ವರ್ಲ್ಡ್ ವಂಡರ್ ಪಿಸಾ ಟವರ್ ಹತ್ರ ನಾವಿದ್ದೀವಿ. ವರ್ಲ್ಡ್ ವಂಡರ್ ಆ್ಯಕ್ಚುಲಿ ತಾಜ್ ಮಹಲ್ ಬಿಟ್ಟು ಇವಾಗ ಸೆಕೆಂಡು ವರ್ಲ್ಡ್ ವಂಡರ್ ಲಿಸ್ಟಲ್ಲಿ ನೋಡ್ತಾ ಇರೋದು. ಸೊ ಬೇರೆ ಬೇರೆ ದೇಶದಲ್ಲಿ ಒಂದೊಂದು ವರ್ಲ್ಡ್ ವಂಡರ್ ಇರುತ್ತಲ್ಲ. ಸೊ ಪಿಸಾ ಟವರ್ ಯಾಕೆ ಬಿದೋಗ್ತಾ ಇದೆ? ನಮ್ಮ ಡೆಲ್ಲಿಯಲ್ಲೂ ಇದೆ ಅಲ್ಲ, ಇದೇ ಥರ ಒಂದು ಫೋರ್ಟ್ ಬಿದೋಗ್ತಾ ಇದೆ ಅಲ್ಲ, ಬೆಂಡ್ ಆಗಿಬಿಟ್ಟಿದೆ. ಸೊ ಯಾಕೆ ಈ ಟವರು ಬೆಂಡ್ ಆಗಿದೆ, ಇದ್ರ ಇತಿಹಾಸ ಏನು, ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಪಿಸಾ ಟವರ್ ಮುಂದೆ ಹೋಗೋಣ ಬನ್ನಿ. 11ನೇ ಶತಮಾನದಲ್ಲಿ ಕಟ್ಟಿರುವಂಥ ಈ ಬಿಲ್ಡಿಂಗ್ಗಳು, ಈಗ ನಾವೇನು ಇಟಾಲಿಯನ್ ಮಾರ್ಬಲ್ಸ್ ಅಂತ ಏನು ಯೂಸ್ ಮಾಡ್ತೀವಲ್ಲ, ಇದು ಇಲ್ಲೇನೆ ಆಗಿರೋದು. ಇಟಾಲಿಯನ್ ಮಾರ್ಬಲ್ಸ್ಗಳು ಇಲ್ಲೇನೆ. ಸೊ ಈ ಒಂದು ಕಟ್ಟಡಗಳು ಏನು ಕಾಣಿಸ್ತಿದೆ ನಿಮಗೆ, ಕಂಪ್ಲೀಟಾಗಿ ಮಾರ್ಬಲ್ಸಿಂದ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಆವಾಗಿನ ಕಾಲದಲ್ಲಿ ಯಾವುದೇ ರೀತಿಯಾಗಿರುವಂಥ ಟೂಲ್ಸ್ಗಳು ಇರಲಿಲ್ಲ. ಸೊ ಟೂಲ್ಸ್ಗಳಂದರೆ 11ನೇ ಶತಮಾನದಲ್ಲಿ ಇವಾಗಿರುವಂಥ ಟೆಕ್ನಾಲಜಿ ಇರಲಿಲ್ಲ. ಬರೀ ಈ ಒಂದು ಚಿಕ್ಕ ಚಿಕ್ಕ ಟೂಲ್ಸ್ ಯೂಸ್ ಮಾಡ್ಕೊಂಡು ಇದನ್ನು ಕಟ್ಟಿದ್ರು. ಸೊ ಆ ಥರ ತುಂಬ ಕಷ್ಟದ ಕಾಲದಲ್ಲಿ ಒಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ನ ಮಾಡಿರೋದಕ್ಕೆ ಇವಾಗ ನಾವೇನು ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ನೋಡ್ತಾ ಇದ್ದೀವಿ, ಅದರಲ್ಲಿ ಇದರ ಹೆಸರು ಕೂಡ ಇರುವಂಥದ್ದು. 11ನೇ ಶತಮಾನದಲ್ಲಿ ಈ ರೀತಿ ಆರ್ಕಿಟೆಕ್ಚರ್ ಕಟ್ಟಿದ್ದಾರೆ ಇಟಾಲಿಯನ್ಸ್ಗಳು. ಏನಕ್ಕೆ ಈ ಒಂದು ಬಿಲ್ಡಿಂಗ್ ಬಿದ್ದೋಗಿದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದು ಕಟ್ಟಬೇಕಾದ್ರೆ ಪಿಸಾ ಅನ್ನೋದು ಒಂದು ಪುಟಾಣಿ ಊರು, ದೊಡ್ಡ ಊರಲ್ಲ, ತುಂಬ ಚಿಕ್ಕ ಊರಿದು. ಈ ಪಿಸಾ ಕಟ್ಟಬೇಕಾದ್ರೆ ಈ ಟವರ್ನ ಏನು ಇವತ್ತು ಕಟ್ಟಿದಾರಲ್ಲ, ಅಲ್ಲಿ ಏನು ಕಾಣಿಸ್ತಿದೆ ಇದೇ ಟವರ್, ಮೇನ್ ಟವರು. ಕಟ್ಟಬೇಕಾದ್ರೆ ಏನಾಗಿತ್ತಂತೆ, ಫಸ್ಟ್ 2 ಫ್ಲೋರ್ನ ಕಟ್ಟಿದ್ರಂತೆ. ಆಮೇಲೆ ಕಟ್ಟೋದಕ್ಕೆ ಮತ್ತೆ ಕಾಸು ಇರಲಿಲ್ವಂತೆ. ಆ ಟೈಮಲ್ಲಿ ಯುದ್ಧ ಶುರುವಾಯ್ತಂತೆ. ಯುದ್ಧ ಶುರುವಾದಾಗ ಪ್ರಪಂಚದಲ್ಲಿ ಎಲ್ಲರ ಹತ್ರ ಕಾಸು ಇರಲಿಲ್ಲ. ಸೊ ಏನು ಮಾಡಿದ್ರು, ಒಬ್ಬೊಬ್ಬರ ಹತ್ರ ಒಂದು ಚೂರು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಕಟ್ಟೋದಕ್ಕೆ ಶುರು ಮಾಡಿದ್ರಂತೆ. 2ನೇ ಫ್ಲೋರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಇಲ್ಲಿ ಯುದ್ಧ ಶುರುವಾಗಿದೆ. ಯುದ್ಧ ನಡಿಬೇಕಾದ್ರೆ ಜೊತೆಗೆ ಇಲ್ಲಿ ಸ್ವಲ್ಪ ಅರ್ಥಕ್ವೇಕ್ ಜಾಸ್ತಿ ಆಗುತ್ತಂತೆ ಈ ಊರಲ್ಲಿ. ಅರ್ಥಕ್ವೇಕ್ ಜಾಸ್ತಿ ಆದಾಗ ಏನಾಗಿದೆ, 2ನೇ ಫ್ಲೋರ್ ಕಟ್ಟಿದಾಗ್ಲೇ ಇದು ಕೆಳಗಡೆ ನಿಮಗೆ ಫುಲ್ಲು ವಾಟರ್ ಬಾಡೀಸ್ ಇತ್ತು. ಇದು ಪೂರ್ತಿ ಸಮುದ್ರ ಇತ್ತಂತೆ. ಇವಾಗಿಲ್ಲ, ಡ್ರೈ ಆಗಿದೆ. ಆಗಿನ ಕಾಲದಲ್ಲಿ ಇದ್ದಿದ್ದಂಥ ಸಮುದ್ರ ಏನಾಗಿದೆ, ತೇವಾಂಶ ಜಾಸ್ತಿ ಇರುತ್ತಲ್ಲ, ಬಿಲ್ಡಿಂಗ್ ಕೂತ್ಕೊಳ್ಳೋಕೆ ಟೈಮ್ ತೊಗೊಳುತ್ತೆ. ಸೊ ಯುದ್ಧದ ಟೈಮಲ್ಲಿ, ಕಾಸಿಲ್ದಿರೋ ಟೈಮಲ್ಲಿ ಕನ್ಸ್ಟ್ರಕ್ಷನ್ ನಿಲ್ಲಿಸಿದ್ರು. ಸುಮಾರು 40 ವರ್ಷ ಈ ಒಂದು ಕನ್ಸ್ಟ್ರಕ್ಷನ್ನ ಸ್ಟಾಪ್ ಮಾಡಿದ್ರಂತೆ. ಆ ಸಮಯದಲ್ಲಿ ಯುದ್ಧ ಆಗಿತ್ತು. ಸೊ ಯುದ್ಧ ಆದಾಗ ಈ ಒಂದು ಇವಾಗೇನು ನಾವು ಟವರ್ನ ನೋಡ್ತಾ ಇದ್ದೀವಿ, ಈ ಟವರು 40 ವರ್ಷ ಸ್ಟಾಪ್ ಆಗಿತ್ತಲ್ಲ, ಬೇಸ್ಮೆಂಟ್ ಗಟ್ಟಿ ಆಯ್ತಂತೆ, ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಅದೇನಾಗಿದೆ, ಸ್ವಲ್ಪ ಲೀನ್ ಆಗಿದೆ. ಓಕೆನಾ, ಸ್ವಲ್ಪ ಲೀನ್ ಆಗಿದೆ. ಯಾಕಂದರೆ ಭೂಕಂಪ ಆಗಿದ್ದ ಕಾರಣ ಸೊ ಸ್ವಲ್ಪ ಹಿಂಗೆ ಬಾಕೊಂಡಿದೆ. ಸ್ಕೇಲ್ನ ಹಿಡಿದು ನೋಡಿದ್ರೆ ಇದು ನಮಗೆ ಆ್ಯಂಗಲ್ಲು 7 ಡಿಗ್ರೀಸ್ಗೆ ಬೆಂಡ್ ಆಗಿತ್ತಂತೆ. ಆಮೇಲೆ ಇವರೆಲ್ಲ ಇವತ್ತೇನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ, ಅವರೆಲ್ಲ ಸ್ವಲ್ಪ ಫಂಡೆಲ್ಲ ರೈಸ್ ಮಾಡಿ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡಿ 7 ಡಿಗ್ರೀಸ್ಗೆ ಬೆಂಡ್ ಆಗಿದ್ದನ್ನ 4 ಡಿಗ್ರೀಸ್ಗೆ ತೊಗೊಂಬಂದಿದ್ದಾರೆ. ಅಂದರೆ ಇವಾಗ ನಮಗೇನು ಕಾಣಲ್ಲ, ಎಳ್ದಿರೋದೆಲ್ಲ ಕೂರಿಸಿದ್ದಾರೆ. ಸೊ 7 to 4 ಡಿಗ್ರೀಸ್ ಇವತ್ತು ಈ ಬಿಲ್ಡಿಂಗ್ನ ವಾಪಸ್ ಕೂರಿಸಿದ್ದಾರೆ. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ನಾವೇನು ಜಾಗಗಳಿಗೆ ವಿಸಿಟ್ ಮಾಡಿ ಟಿಕೆಟ್ನ ತೊಗೊತೀವಿ, ಅದರಲ್ಲಿ 40% ಈ ಥರ ಮಾನ್ಯುಮೆಂಟ್ಸ್ ಕನ್ಸ್ಟ್ರಕ್ಷನ್ ಏನಾದರೂ ರಿಪೇರಿ ಕೆಲಸಗಳಿಗೆ ಹೋಗುತ್ತೆ. ಮಿಕ್ಕಿರುವಂಥದ್ದು ಇಲ್ಲಿನ ಆರ್ಟ್ ಕಲ್ಚರ್ಗೆ ಅದು ದುಡ್ಡನ್ನ ಕೊಡ್ತಾರಂತೆ. ಸೊ ಇದು ಪಿಸಾ ಟವರಿನ ಒಂದು ಇದು. ಸೊ ಟೋಟಲ್ ಆಗಿ 8 ಫ್ಲೋರ್ಸ್ಗಳಿದ್ದಾವೆ. ಮೇಲೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ನಾವು 2,500 ಕೊಡಬೇಕು. ಒಳಗಡೆ ಫುಲ್ಲು
ಗ್ರಿಲ್ದು ಮೆಟ್ಲುಗಳಿದ್ದಾವೆ. 2,500 ಕೊಟ್ಟು ನಾವು ಮೇಲೆ ಹೋಗಬೇಕಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿಂದಾನೇ ಫೋಟೋ ವಿಡಿಯೋ ನೋಡ್ಕೋಬೋದು. ಸೊ ಇದು ಪೀಸಾ ಟವರಿನ ಒಂದು ಹಿಸ್ಟ್ರಿ. ಜನರೆಲ್ಲ ದುಡ್ಡು ಕೊಟ್ಟು ಕೈ ಜೋಡಿಸಿ ಈ ಟವರ್ನ ಇವತ್ತು ಕಟ್ಟಿದ್ದಾರೆ. ಇದು ಮುಂದೆ ಕಾಣಿಸ್ತಾ ಇರುವಂಥದ್ದು ಚರ್ಚು. ಇದು ದೊಡ್ಡ ಚರ್ಚು. ಸೊ ಚರ್ಚಿಗೆ ಫ್ರೀ ಎಂಟ್ರಿ ಇದೆ, ಬಟ್ ಒಳಗಡೆ ಹೋಗೋಕ್ಕೆ ದುಡ್ಡು ಕೊಡಬೇಕು. ಸೊ ಈ ಚರ್ಚ್ ಏನಕ್ಕೆ ಅಂದರೆ ಈ ಚರ್ಚಿಂದೆ ಇದು ಬೆಲ್ ಟವರ್ ಅಂತ ಕರೀತಾರೆ. ಮೇಲ್ಗಡೆ ನಮಗೆ ಬೆಲ್ ಕಾಣುತ್ತೆ, ಒಳಗಡೆ ಬೆಲ್ ಕಾಣುತ್ತೆ. ಬೆಲ್ ಟವರ್ ಏನಕ್ಕೆ ಅಂದರೆ ದಿನನಿತ್ಯ ಆಗಿನ ಕಾಲದಲ್ಲೆಲ್ಲ ಟೈಮಿಂಗ್ಸು ಅದೆಲ್ಲ ಏನಿರಲಿಲ್ವಲ್ಲ. ಸೊ ಅಲ್ಲಿ ಹೊಡೆದಂಗೆ ಬೆಲ್ ಹೊಡೆದಂಗೆ ಎದಳ್ರಿ, ಇನ್ನೊಂದು ಬೆಲ್ ಹೊಡೆದಂಗೆ ಕೆಲ್ಸಕ್ಕೆ ಹೋಗ್ರಿ, ಇನ್ನೊಂದು ಬೆಲ್ ಹೊಡೆದಂಗೆ ಊಟ ಮಾಡಿ ಅಂತ ನೇಮ್ಸೋಕ್ಕೆ ಬೆಲ್ ಟವರ್ಗಳನ್ನ ಇಟ್ಟಿದ್ರು. ಸೊ ನಮಗೆ ಇಟಲಿಯಲ್ಲಿ ಈ ಥರ ಜಾಸ್ತಿ ಕಾಣುತ್ತೆ. ಬೆಲ್ ಟವರ್ ಎಲ್ಲಿದೆ ಅಲ್ಲಿ ಚರ್ಚ್ ಇರುತ್ತೆ ಅಂತ ಹೇಳಿ ಒಂದು ವಾಡಿಕೆ ಇದೆ. ಸೊ ಇದು ಪೀಸಾ ಟವರಿನ ಒಂದು ವಿಷಯ. ಇವತ್ತು ಅದು ಸ್ವಲ್ಪ ಬೆಂಡ್ ಆಗಿದೆ, ಬಟ್ ಅದು ಗಟ್ಟಿಯಾಗಿ ಕೂತಿದೆ, ಬಿದೋಗ್ತಿಲ್ಲ, ಅದು ಅಲ್ಲಾಡ್ತಿಲ್ಲ, ಹಂಗೆ ನಿಂತಿದೆ. 4 ಡಿಗ್ರಿ ಆ್ಯಂಗಲಲ್ಲಿ ನಮಗೆ ಕಾಣುತ್ತೆ ಪೀಸಾ ಟವರ್. ಸೊ ಇನ್ನೂ ಅತಿ ಹೆಚ್ಚು ಮುಂದಕ್ಕೆ ಹೋಗಿ ಮಾತಾಡೋಣ ಬನ್ನಿ. ಸೊ ಎಲ್ಲದಕ್ಕೂ ಟಿಕೆಟ್ ತೊಗೋಬೇಕು. ಚರ್ಚ್ ಒಳಗೆ ಹೋಗೋಕ್ಕೂ ಟಿಕೆಟು ಎಲ್ಲ ಹಾಕಿದ್ದಾರೆ ನೋಡಿ. ಟವರ್ ಒಳಗಡೆ ಹೋಗೋಕೆ 20 ಯೂರೋ. ಇದು ಹೇಳ್ತೀನಿ ಬ್ಯಾಪ್ಟಿಸ್ಟ್ರು, ಅದು ಹೇಳ್ತೀನಿ ನಾನು 8 ಯೂರೋ. ಚರ್ಚ್ ಒಳಗೆ ಹೋಗೋಕ್ಕೆ 8 ಯೂರೋ. ಮ್ಯೂಸಿಯಮ್ಗೆ ಹೋಗೋಕ್ಕೆ 8 ಯೂರೋ. ಎಲ್ಲದಕ್ಕೂ ದುಡ್ಡು ಇಲ್ಲಿ. ಓಕೆ, ಸೊ ಇಲ್ಲಿ ಇನ್ನೊಂದು ಬ್ಯಾಪ್ಟಿಸ್ಟ್ರು ಅಂತ ಒಂದು ಹೇಳ್ದೆ ಅಲ್ಲ, ಅದು ಈ ಬಿಲ್ಡಿಂಗು. ಏನು ಅಂದರೆ ಒಂದು ಕ್ರಿಶ್ಚಿಯಾನಿಟಿಯಲ್ಲಿ ಮಕ್ಕಳಿಗೆ ನಾಮಕರಣ ಮಾಡ್ತಾರೆ ನೋಡಿ, ನಾಮಕರಣ ಮಾಡುವಂಥ ಒಂದು ಜಾಗ. ಓಕೆನಾ. ಸೊ ಇಲ್ಲಿ ಚರ್ಚ್ ಇದೆ, ಹಿಂದೆ ಪೀಸಾ ಟವರ್ ಇದೆ. ಇಲ್ಲಿ ನಮಗೆ ನಾಮಕರಣ ಮಾಡೋಕ್ಕೆ ಅಂದರೆ ಈ ಒಂದು ಬ್ಯಾಪ್ಟಿಸ್ಟ್ಗಳು ಬರ್ತಾರೆ ನೋಡಿ, ಅಂದರೆ ಕ್ರಿಶ್ಚಿಯನಲ್ಲಿ ಜಾತಿಗಳಿರ್ತಾವಲ್ಲ ಅಂಥವ್ರ ನಾಮಕರಣ ಮಾಡೋದಕ್ಕೆ ಇದೊಂದು ಬಿಲ್ಡಿಂಗು. ಸೊ ಇಷ್ಟೇ ಪೀಸಾ ಟವರ್ ಹತ್ರ ಇರುವಂಥದ್ದು ನಮಗೆ ಕಾಣುವಂಥದ್ದು. ಸೊ ಇದೇ ಚರ್ಚು. ನೀವು ಹತ್ತಿರದಿಂದ ನೋಡಿಸ್ತೀನಿ, ಕಂಪ್ಲೀಟ್ ಮಾರ್ಬಲಿಂದ ಮಾಡಿದ್ದಾರೆ. ಬಟ್ ಆದರೂ ನಮ್ಮದು ತಾಜ್ ಮಹಲ್ ಥರ ಅಷ್ಟೊಂದು ಬ್ರೈಟ್ ಆಗಿಲ್ಲ. ಕಲರ್ಫುಲ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ನಮ್ಮದು ಪ್ಯೂರ್ ವೈಟ್ ಮಾರ್ಬಲ್ಸು, ಇದು ಕಲರ್ಫುಲ್ ಮಾರ್ಬಲ್ಸು ನೋಡಿ. ಅದೆಲ್ಲ ಫುಲ್ ಹೆಂಗಿದೆ ನೋಡಿ. ಟಿಕೆಟ್ ತೊಗೊಂಡು ಹೋಗ್ಬೇಕು ಒಳಗೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇಲ್ಲಿ ಬಾಲ್ಕನಿ ಥರ 8 ಫ್ಲೋರ್ ಇದ್ದಾವೆ ಟೋಟಲ್ಲಾಗಿ. ಇದು ಲಿವಿಂಗ್ ಟವರ್ ಆಫ್ ಪಿಸಾ. ಸೊ ಇಲ್ಲಿ ನಿಮಗೆ ಒಳಗಡೆ ಎಂಟ್ರಿಗೆ ನಾನು ಬೋರ್ಡ್ ತೋರಿಸ್ದೆ ನಿಮಗೆ. ಆಲ್ಮೋಸ್ಟ್ 2,800 ರೂಪಾಯಿ ತನಕ ಚಾರ್ಜ್ ಆಗುತ್ತೆ. ಫುಲ್ ಜನ ನಿಂತಿದ್ದಾರೆ. ಈ ಬಿಲ್ಡಿಂಗು ವಾಲ್ಕೊಂಡಿದೆ ಅನ್ನಲ್ಲ, ನಿಮ್ಗೆ ಇವಾಗ ದೂರಕ್ಕೆ ಹೋಗಿ ತೋರಿಸ್ತೀನಿ ಯಾವ ಥರ ವಾಲ್ಕೊಂಡಿದೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಎಷ್ಟು ಲೈನ್ ಇದೆ ಗೊತ್ತಾ ಯಪ್ಪ. ಮುಟ್ಟಿದ್ದಕ್ಕೂ ದುಡ್ಡು, ನೋಡೋದಕ್ಕೂ ದುಡ್ಡು, ತಿನ್ನೋದಕ್ಕೂ ದುಡ್ಡು. ನೋಡಿ ಇವಾಗ ಹಿಂಗೆ ಇಟ್ಟಿದ್ದೀನಿ ಸ್ಟ್ರೈಟಾಗಿ, ವಾಲ್ಕೊಂಡಿರೋದು ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ಅಷ್ಟೇ, ಅದು 7 ಡಿಗ್ರೀಸಲ್ಲಿ ವಾಲ್ಕೊಂಡಿದ್ದು, ಇವಾಗ 4ಅಲ್ಲಿದೆ ಅಷ್ಟೇ. ಸೊ ನೀವು ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ, ಸ್ಟ್ರೈಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ವಾಲ್ಕೊಂಡಿದೆ. ಸ್ವಲ್ಪ ಈ ಕಡೆ ರೈಟಿಗೆ ವಾಲ್ಕೊಂಡಿದೆ ಬಿಲ್ಡಿಂಗು. ಇದಕ್ಕೆ ಇದು ಫೇಮಸ್ಸು. ಇದು ವಂಡರ್ ಆಫ್ ದ ವರ್ಲ್ಡ್. ಸೊ ಇದೇನದು ಲಿವಿಂಗ್ ಟವರ್ ಆಫ್ ಪಿಸಾ. ಇಷ್ಟೇ. ಆಚೆಯಿಂದ ನೋಡಿ, ಕಾಸಿದ್ರೆ ಒಳಗಡೆ ಹೋಗಿ ಒಂದು ತಗೊಂಡ್ ಬನ್ನಿ ಅಷ್ಟೇ. 500 ರೂಪಾಯಿ ಖಾಲಿ ಇಷ್ಟೇ ಸಿಕ್ಕಿರೋದು ನನಗೆ. 3 ಮ್ಯಾಗ್ನೆಟ್ 2 ಟ್ಯೂಬ್. ರೈಟ್. ತುಂಬಾ ಚೀಪು. ಇಟಲಿ ತುಂಬಾ ಚೀಪು. ಆಯ್ಕೊಂಡು ತಿನ್ಬೋದು ಬಂದ್ರೆ. ಸೊ ಇಷ್ಟೇನೆ ಒಂದು ವಂಡರ್ ಆಫ್ ದ ವರ್ಲ್ಡ್. ವಿಸಿಟ್ ಮಾಡಿ ಇಟಲಿಗೆ ಬಂದಾಗ. ಪಿಸಾ ನಡೆಯೋಕ್ಕಾಗಲ್ಲ ಅಂದರೆ ಒಂದು ಟಾಯ್ ಟ್ರೈನ್ ಇದೆ. ಫುಲ್ ಟ್ರೈನ್ಗೆ 100 ಯೂರೋ ಚಾರ್ಜ್ ಮಾಡ್ತಾರಂತೆ. ಫುಲ್ ಟ್ರೈನ್ ಬುಕ್ ಆಗ್ಬೇಕಂತ ಅವ್ರಿಗೆ. ಗ್ರೂಪ್ ಅವ್ರು ಬಂದರೆ ಆರಾಗುತ್ತೆ, ಇಲ್ಲಾಂದರೆ ಒಬ್ಬೊಬ್ಬರು ಇದ್ರೆ ಮೇ ಬಿ ಬಿಡಲ್ಲ ಅಂತ ಹೇಳ್ತಿದ್ರು. ಸೊ ನಾವು 1.5 ಕಿಲೋಮೀಟ್ರು ಒಂದು ಸೈಡ್, 1.5 ಕಿಲೋಮೀಟ್ರ್ ಇನ್ನೊಂದು ಸೈಡ್, 3 ಕಿಲೋಮೀಟ್ರ್ ನಡಿಬೇಕು. ಸೊ ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಬನ್ನಿ. ನಾನೊಂದು ಕಪ್ಪೆ ಟೋಪಿ ತಗೊಂಡೆ ಅಷ್ಟೇ. ಕಪ್ಪೆ ಟೋಪಿ ಇಲ್ಲೋಡಿ ಯಾರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೇಳಿಸ್ತಾ ಇದೆಯಾ? ನಮ್ಮ ಆರ್ಕೆಸ್ಟ್ರಾ ಹೆಸರೇನ್ ಗೊತ್ತಾ? ಹಿಂಕಿ ಚಕ್ಕ ಆರ್ಕೆಸ್ಟ್ರಾ. ಹಿಂಕಿ ಚಕ್ಕ ಆರ್ಕೆಸ್ಟ್ರಾ ವತಿಯಿಂದ ಈಗ ಸಂಗೀತ ಸಮಾರಾಧನೆ. ಯಾರು ಚೆನ್ನಾಗಿ ಆಡ್ತೀರಾ ಇಲ್ಲಿ?
ನಾನಾ ಕಿರಣ್ ಕಡೆಯಿಂದ ಎಲ್ಲಾರು ಆಡ್ಲೇಬೇಕು ಇವಾಗ. ಯಾರು ಎಷ್ಟೋ ಜನ ಚಕ್ಲಿಟ್ಟು ಏನೋ ಚಕ್ಲಿ ನಿಪ್ಪೊಟ್ಟು ಕೋಡ್ಬಳೆ ಎಲ್ಲ ತಂದಿರಂತೆ, ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀರ. ಖಾಲಿ ಎಲ್ಲ ಖಾಲಿ. ಆ ಸೈಡಲ್ಲಿ ಯಾರು ತೆಗ್ದೆಲ್ಲ ಕೊಟ್ಟೆಲ್ಲ ಒಂಚೂರು ಅಂತ. ನಾನು ಚಕ್ಲಿಟ್ ಸಿಗುತ್ತೆ, ನಿಪ್ಪೊಟ್ಟು ಸಿಗುತ್ತೆ, ಕೋಡ್ಬಳೆ ಸಿಗುತ್ತೆ ಅನ್ಕೊಂಬಂದ್ರೆ ಟೂ ಲೇಟಾ? ಎಣ್ಣೆ ಯಾರು ಹೊಡ್ದಿಲ್ವಾ ಬಸ್ಸಲ್ಲಿ? ಸರಿ ಎಣ್ಣೆನೇ ಹೊಡ್ದಿಲ್ವ ಅಂತ ಆಕ್ಚುಲಿ ಬಂದ ತಕ್ಷಣ ಫಸ್ಟ್ ಓಪನ್ ಆಗದೆ ಎಣ್ಣೆ ಬಾಟ್ಲು. ಜೋಶ್ ತುಂಬಿ ಬಾಡಿಗೂ ಜೋಶ್ ಹಾಕೊಂತ ಇದೀವಿ. ಸೊ ಇಟಾಲಿಯನ್ ಬ್ರ್ಯಾಂಡ್ ಎಣ್ಣೆ ಒಳಗಡೆ ಟೇಸ್ಟ್ ಮಾಡ್ತಾ ಇದೀವಿ. ಏನಿಲ್ಲ, ಜಸ್ಟ್ ಒಂದು 15% ಆಲ್ಕೋಹಾಲ್ ಇದೆ ಅಷ್ಟೇನೆ. ಬಟ್ ಮಿಲ್ಕ್ ಬೇಸ್ಡ್ ವಿಸ್ಕಿ ಇದರಲ್ಲಿ ನಾವು ಪಿಸ್ತಾಚೋ ಟ್ರೈ ಮಾಡಿದ್ವಿ. ಇದು ಮೆಲನ್ ವಿತೌಟ್ ವಾಟರ್ ರಾ ಹೊಡಿಯೋದು. ರಾ ರಮ್ಮು ಆತರ ಜ್ಯೂಸ್ ಕೊಡ್ದಂಗಿದೆ, ಆದ್ರೆ ಜ್ಯೂಸ್ ಸ್ವಲ್ಪ ಗೊತ್ತಾಗುತ್ತೆ, ವಿಸ್ಕಿ ಫ್ಲೇವರ್ ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಆಕ್ಚುಲಿ ಚೆನ್ನಾಗಿದೆ. ಜಸ್ಟ್ 15% ಆಲ್ಕೋಹಾಲ್ ಅಲ್ಲ, ಒಂಥರ ಹಾಲು ಕುಡ್ದಂಗಿದೆ ಅಷ್ಟೇ. ಓಕೆ. ನಾವಿವಾಗ ಫ್ಲೋರೆನ್ಸ್ ಸಿಟಿಯಲ್ಲಿದ್ದೀವಿ, ಇಟಲಿಯಲ್ಲಿ. ವೆನಿಸ್ ನೋಡಿದ್ವಿ. ವೆನಿಸ್ ಫುಲ್ಲು ವಿಡಿಯೋದಲ್ಲಿ ಮುನ್ಗೋಗೈತೆ. ಎಲ್ಲೋಗೈತೆ? ಮುನ್ಗೋಗೈತೆ ವಿಡಿಯೋದಲ್ಲಿ. ಮುಳುಗೋಗೈತೆ ಅಲ್ಲ ಕಣೋ, ಮುಳುಗೋಗೈತೆ ಕಣೋ. ಮುನ್ಗೋಗೈತೆ ಅಲ್ಲ ಗೈಸ್, ಮುನ್ಗೋಗೈತೆ. ಮುಳುಗೋಗೈತೆ ಮುನ್ಗೋಗೈತೆ ಮುನ್ಗೋಗೈತೆ ಮುನ್ಗೋಗೈತೆ. ಓಕೆ, ಸೊ ನಾವು ಇದಕ್ಕೆ ಹೋಗಿದ್ವಿ, ಅಲ್ಲಿ ವೆನಿಸ್. ಆಮೇಲೆ ಬೆಳಗ್ಗೆ ಯಾವುದೋ ಒಂದು ಊರು. ಇವಾಗ ಫ್ಲೋರೆನ್ಸ್ಗೆ ಹೋಗ್ತಾ ಇದ್ದೀನಿ. ಫ್ಲೋರೆನ್ಸ್ಗೆ ಕಪ್ಪೆ ಟೊಪ್ಪಿ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಸಿಟಿ ಟೂರ್ ಫ್ಲೋರೆನ್ಸ್ ಸಿಟಿನ ನೋಡ್ಕೊಬರೋಣ. ಇದು ಫ್ಲೋರೆನ್ಸ್ ಸಿಟಿ. ಈ ಸಿಟಿಯಲ್ಲಿ ಅಂತ ಫೇಮಸ್ ಏನು ಅಂತ ಅಂದರೆ ಸಿಕ್ಕಾಪಟ್ಟೆ ಲೆದರ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಾಗುತ್ತೆ. ಯುರೋಪಲ್ಲಿ ಮೆಜಾರ್ ಆಫ್ ದ ಲೆದರ್ಸ್ ಇಲ್ಲೇ ಆಗೋದು. ಸೊ ಬರ್ತಾನೆ ತುಂಬ ನಡಿಬೇಕು ಆ್ಯಕ್ಚುಲಿ. ಇಲ್ಲೆಲ್ಲ 1.5 ಕಿಲೋಮೀಟ್ರ್ ನಡೀತಾ ಇದ್ದೀವಿ ಇವಾಗ ಒಂದು ಸೈಡು. ಇಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಲೆದರ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ. ಮನುಷ್ಯನ ಪೇಂಟಿಂಗ್ನ ಇರೋ ಹಾಗೆ ಬರಿಬೇಕು, ಇರೋ ಹಾಗೆ ತೋರಿಸ್ಬೇಕು ಅಂತ ಬಾಡಿ ಪಾರ್ಟ್ಸ್ನ ಕಟ್ ಮಾಡಿ ಇದ್ದದನ್ನು ಇದ್ದಾಗೆ ಆರ್ಟ್ನ ಮಾಡಬೇಕು ಅಂತ ಹೇಳಿ ಒಬ್ರದನ್ನ ಒಂದು ಸ್ಕಲ್ಪ್ಚರ್ನ ಮಾಡಿದ್ದಾರೆ. ಓಕೆನಾ? ಸೊ ಮನುಷ್ಯನ ಬಾಡಿ ಹೆಂಗಿದೆ, ಇವಾಗ ಈ ನರಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಪರ್ಫೆಕ್ಟಾಗಿ ಅದಕ್ಕೆ ಯಾವ ರೀತಿ ಹೋಲಿಕೆ ಮಾಡಬೇಕು ಅದೇ ರೀತಿ ಒಂದು ಸ್ಕಲ್ಪ್ಚರ್ನ ಮಾಡಿದ್ದಾರೆ. ಸೊ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಓಕೆ ಈ ಪಿಕ್ಚರ್ ನಾವೆಲ್ಲ ನೋಡಿದ್ದೀವಲ್ಲ ಅಂತ ಹೇಳಿ. ಬಿಕಾಸ್ ಇಟಾಲಿಯನ್ ಸ್ಟೈಲಲ್ಲಿ ತುಂಬ ಕಡೆ ನಾವು ಆ್ಯಕ್ಚುಲಿ ಅದನ್ನು ನೋಡಿದ್ದೀವಿ, ನಾನು ನೋಡಿದ್ದೀನಿ. ಬಟ್ ಅದಿಲ್ಲಿದು ಅಂತ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ನಡೆದು ಹೊಸ್ತಾಯ್ತು, ತುಂಬ ನಡಿಬೇಕು ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಪಿಕ್ಚರ್ ಫೇಮಸ್ಸು, ಜೊತೆಗಿಲ್ಲಿ ಶಾಪಿಂಗ್, ಲೆದರ್ ಶಾಪಿಂಗ್ಸ್ ಇದೆ. ಚರ್ಚ್ ಅದು ಅಲ್ಲಿದೆ ನೋಡಿ ಅವ್ರ ಪ್ರತಿಮೆ. ಆತ ಯುದ್ಧದಲ್ಲಿ ಯಾವ ಥರ ಸೋಲ್ಸೋದಂತೆ ಗೊತ್ತಾ? ಕ್ಯಾಟ್ರಪಿಲ್ಲರಲ್ಲಿ ಹೊಡೆದು ಆಪೋಸಿಟ್ ಅವ್ರನ್ನ ಸಾಯಿಸಿ ರಾಜ ಆಗಿದ್ದಂತೆ. ಕ್ಯಾಟ್ರಪಿಲ್ಲಲ್ಲಿ ಹೊಡೆದಿರೋಂಥ ರಾಜ ಅವನು. ಅವ್ರದ್ದು ಇಲ್ಲಿದೆ. ಸೊ ಅವ್ರು ಇಲ್ಲಿಯವರೇ, ಆಮೇಲೆ ಅಲ್ಲಿದ್ದು ರಾಜ ಆಗಿರೋದು. ಇವಾಗ ನಮಗೆ ಈ ಒಂದು ಮೇನ್ ಸಿಟಿ ಹೆಂಗೆ ಕಾಣಿಸ್ತಾ ಇದೆ, ಅಥವಾ ರೋಡ್ ಹೆಂಗೆ ಕಾಣಿಸ್ತಾ ಇದೆ, ಇಲ್ಲಿ ನಮಗೆ ಟೂರ್ ಇರುತ್ತೆ ಈ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಒಂದೊಂದೇ ವಿಚಾರಗಳನ್ನ ನಿಮಗೆ ನಾನು ತೋರಿಸ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಸುಸ್ತಿ ಆಗೋಯ್ತು. ಸೊ ಚರ್ಚ್ ಇದೇನೆ, ಸಾಕಾಗಿದೆ ಆರ್ಕಿಟೆಕ್ಚರ್, ನೆಕ್ಸ್ಟ್ ಲೆವೆಲಲ್ಲಿದೆ ಚರ್ಚು. ಚರ್ಚ್ ಸಾಕಾಗಿದೆ ಅಲ್ಲ, ಸೂಪರ್ ಆಗಿದೆ. ಸೊ ನಮ್ಮ ಗೈಡ್ ಇವರು, ಸಿಟಿ ಟೂರ್ ಕರ್ಕೊಂಡೋಗೋ ಗೈಡ್ ಇವರು. ಸೊ ಇವಾಗ ಸಿಟಿ ಟೂರ್ ಕರ್ಕೊಂಡು ಹೋಗ್ತಾರೆ. ಇಂಗ್ಲೀಷಲ್ಲಿ ಹೇಳ್ತಾರೆ ಇವಾಗ ಗೈಡಿಂಗು. ಸೊ ನಾವು ಕೇಳ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಈ ಥರ ರೇಡಿಯೋ ಚಾನಲ್ಲು ಹೆಡ್ಫೋನ್ಸ್ ಕೊಟ್ಟಿದ್ದಾರೆ. ಸೊ ಇವರು ನಮ್ಮ ಟೂರ್ ಗೈಡು. ಇವಾಗ ಎಲ್ಲರಿಗೂ ವಾಕಿಂಗ್ ಟೂರ್ ಕರ್ಕೊಂಡು ಹೋಗ್ತಾರೆ, ಯಾಕಂದರೆ ಈ ಊರ ಬಗ್ಗೆ ನಮಗೆ ತಿಳ್ಕೊಬೇಕಲ್ವಾ. ಸೊ ಏನು ಎತ್ತ ಅಂತ ಹೇಳಿ ಅದಕ್ಕೆ. 700 ವರ್ಷ ಹಳೆಯ ಚರ್ಚ್ ಇದು. 700 ಇಯರ್ಸ್ ಓಲ್ಡ್ ಚರ್ಚ್ ಅಂತ ಹೇಳಿ ಇದು ಫೇಮಸ್ ಅಂತ ನೋಡಿ. ಕ್ಯಾಥಲಿಕ್ ಚರ್ಚ್ ಇದು. ಫ್ರಾನ್ಸು ಮತ್ತು ಇಟಲಿ ಒಂದಾದಾಗ ಸೆಲೆಬ್ರೇಷನ್ ಮಾಡಬೇಕು, ನಮಗೆ ಸ್ವಲ್ಪ
ರಾಯಲ್ ಟ್ರೀಟ್ಮೆಂಟ್ ಬೇಕು ಅಂದಾಗ ಈ ಚರ್ಚ್ನ ಕಟ್ಟಿದಂತೆ. ಸಾವುಕಾರರು ಅಂತ ತೋರ್ಸೋದಕ್ಕೆ, ಫ್ರಾನ್ಸ್ ಸೈಟಲ್ಲಿ ಇಬ್ಬರು ಸಾವುಕಾರರು ಅಂತ ತೋರ್ಸೋದಕ್ಕೆ ಚರ್ಚ್ ಕನ್ಸ್ಟ್ರಕ್ಟ್ ಮಾಡಿ ಇಲ್ಲಿ ಒಂದು ಪಾರ್ಟಿ ಮಾಡಿದ್ರಂತೆ. ಪ್ರಪಂಚದಲ್ಲಿ ಇದು ನಂಬರ್ 1 ಕ್ಯಾಥಲಿಕ್ ಚರ್ಚ್ ಅಂತೆ. ಪ್ರಪಂಚದಲ್ಲಿ ನಂಬರ್ 1 ಕ್ಯಾಥಲಿಕ್ ಚರ್ಚ್. ಬಾಟಾ ಕಂಪನಿ ನಮ್ದು ಅಂತ ಅನ್ಕೊಂಡಿದ್ವಲ್ಲ, ಅಲ್ಲ. ಬಾಟಾ ಅದು ಇಲ್ಲಿದು ಯುರೋಪ್ ಕಂಟ್ರಿ, ಯುರೋಪ್ದು ಬಾಟಾ. ನಾನು ಹೇಳಿದ್ನಲ್ಲ ಇಲ್ಲಿ ಲೆದರ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಅಂತ. ಈ ಸ್ಟ್ರೀಟ್ ಏನು ಕಾಣಿಸ್ತಿದೆ ಇದು ಶೂ ಮ್ಯಾನುಫ್ಯಾಕ್ಚರ್ ಮಾಡೋರದ್ದು ಸ್ಟ್ರೀಟ್ ಆಗಿದೆ ಅಂತ. ಶೂ ತಯಾರು ಮಾಡುವ ಜಾಗ ಇದು. ಆ ಕಾಲದಲ್ಲಿ ಶೂ ತಯಾರು ಮಾಡುವ ಜಾಗ, ಈಗೆಲ್ಲ ಇದು ಮಾಲ್ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಇದು ಆಗಿನ ಕಾಲದಲ್ಲಿ ಪೊಲಿಟಿಕಲ್ ಬಿಲ್ಡಿಂಗು, ಜಸ್ಟ್ ಗವರ್ನರ್ಸ್ ಎಲ್ಲ ಉಳ್ಕೊಳ್ಳೋಕ್ಕೆ ಒಂದು ಜಾಗ ಆಗಿತ್ತು. ಸೊ ಇಲ್ಲಿ ಏನು ಈ ಸ್ಕಲ್ಪ್ಚರ್ಸ್ಗಳನ್ನ ಇವತ್ತು ನೋಡ್ತಾ ಇದ್ದೀವಿ, ಇದು ಆರ್ಟ್. ಒನ್ ಆಫ್ ಫ್ಲೋರೆನ್ಸಲ್ಲಿ ಅಥವಾ ಯುರೋಪಲ್ಲಿ ಆರ್ಟಿಗೆ ವ್ಯಾಲ್ಯೂ ಕೊಡುವಂಥ ಒಂದು ಜಾಗ ಇದು ಫ್ಲೋರೆನ್ಸ್. ಸೊ ಇದು ಮೇಯ್ನ್ ಸಿಟಿ ಹಾಲು. ಅಲ್ಲಿರುವಂಥ ಏನು ನಿಮಗೇನು ಸ್ಕಲ್ಪ್ಚರ್ಸ್ಗಳು ಕಾಣಿಸ್ತಾ ಇದೆ, ಅದು ಒಂದೊಂದು ಕಥೆನೇ ಹೇಳುತ್ತಂತೆ, ಒಂದೊಂದು ಸೈನ್ಸ್ನ ಹೇಳುತ್ತಂತೆ, ಅದ್ರ ಬಗ್ಗೆ ಅವ್ರು ತಿಳಿಸ್ಕೊಡ್ತಾರಂತೆ. ಸೊ ಇವಾಗ ಇದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ಇದು ಮ್ಯೂಸಿಯಂ ಆಗಿದೆ. ಸೊ ಇಲ್ಲಿರುವಂಥ ಸ್ಕಲ್ಪ್ಚರ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಇದೇನು ಅಂತ ಅಂದರೆ ಯುದ್ಧದಲ್ಲಿ ಹಿಂದೆಗಡೆ ಶೀಲ್ಡಿಂದ ಯುದ್ಧ ಮಾಡಬೇಕಾದ್ರೆ ಅವಳದು ರಿಫ್ಲೆಕ್ಷನ್ ಆಗಿ ಅವಳ ತಲೆ ಕಡ್ದು ಆಮೇಲೆ ಅವಳ ಬಾಡಿ ಮೇಲೆ ನಿಂತಿರೋದು. ಸೊ ಆ ಯುದ್ಧದ ಒಂದು ಸಿಂಬಲ್ ಅಂತ ಇದು ಒಂದು ಕತೆ ಹೇಳುತ್ತೆ. ಸೊ ಇವನೇ ಡೇವಿಡ್, ನಾನು ಏನು ಹೇಳಿದೆ, ಅವನು ಇದನ್ನ ತಗೊಂಡು ಏನೋ ಕ್ಯಾಟರ್ಪಿಲ್ಲರ್ ತಗೊಂಡು ಹೊಡೆದಿದ್ದು ಅಂತ ಹೇಳಿದ್ನಲ್ಲ. ಸೊ ಆ ಒಂದು ರಾಜನ ಮೈಕಲ್ ಆಂಜಲೋ ಅವರು, ಬಿಗ್ಗೆಸ್ಟ್ ಆರ್ಟಿಸ್ಟ್ ಅವರು ಇಲ್ಲಿ ರೆಪ್ಲಿಕಾನ ಇಟ್ಟಿದ್ದಾರೆ. ಒಳಗಡೆ ಮ್ಯೂಸಿಯಂ ಇದೆ ಒರಿಜಿನಲ್ಲು, ಇದು ರೆಪ್ಲಿಕಾ. ಒನ್ ಆಫ್ ದ ಫೇಮಸ್ ಆರ್ಟ್ಸ್ ಯುರೋಪಲ್ಲಿ ಮೈಕಲ್ ಆಂಜಲೋ ಅವರು ಮಾಡಿರುವಂಥ ಒಂದು ಆರ್ಟ್ ಇದು. ಎಲ್ಲಾನು ಒಂದೊಂದು ಕತೆ ಹೇಳುತ್ತೆ, ಜೊತೆಗೆ ಇದು ಪೊಲಿಟಿಕಲ್ ಕತೆನ ಹೇಳುತ್ತೆ ಅಂತ ಹೇಳಿದ್ರು. ಸೊ ಒಂಥರ ವಿಚಿತ್ರವಾಗಿ ಅನ್ನಿಸ್ಬೋದು, ಬಟ್ ಆರ್ಟ್ ಇದೆಲ್ಲ. ಮನೆಯಿಂದ ಆಫೀಸ್ಗೆ ಹೋಗೋದಕ್ಕೆ ಇವರು ಆಚೆ ಬರ್ತಾ ಇರಲಿಲ್ವಂತೆ, ಈ ಬ್ರಿಡ್ಜ್ ಮುಖಾಂತರನೇ ಓಡಾಡ್ತಾ ಇದ್ರಂತೆ. ಸೊ ಯಾವ ರೋಡಿಗೆ ಬರ್ದಿರೆ ಒಳಗಿಂದ ಒಳಗೇನೆ ಅವ್ರು ಜೀವನ ನಡೆಸ್ತಿದ್ರಂತೆ ಆ ಕಾಲದಲ್ಲಿ. ಯಾಕಂದರೆ ರಾಜರು ಅಂದರೆ ಅಫ್ಕೋರ್ಸ್ ಅಟ್ಯಾಕು, ವಾರ್ಗಳು, ಅದು ಇದು ಯುದ್ಧಗಳು ಇರ್ತಾವಲ್ಲ, ಸೇಫ್ಟಿಗೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಅವಾಗೇ ಬ್ರಿಡ್ಜ್ ಕಟ್ಕೊಂಡಿದ್ದಾರೆ, ಬಿಲ್ಡಿಂಗ್ ಟು ಬಿಲ್ಡಿಂಗು. ಇದೆಲ್ಲ ಎಷ್ಟು 700 ವರ್ಷದ ಹಿಂದೆ ಕಟ್ಟಿರುವಂಥ ಬಿಲ್ಡಿಂಗ್ಸ್ಗಳು ಇವೆಲ್ಲ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಬ್ರಿಡ್ಜ್ ಅಂತೆ. ಈ ಬ್ರಿಡ್ಜ್ ಏನಕ್ಕೆ ಅಂದರೆ ಅಲ್ಲಿಂದ ಕನೆಕ್ಷನ್ ತೋರಿಸಿದ್ನಲ್ಲ ನಿಮಗೆ, ಆ ಕನೆಕ್ಷನ್ನು ಇಲ್ಲಿ ತನಕನೂ ಬರುತ್ತೆ. ಅಲ್ಲಿ ಪ್ಯಾಸೇಜ್ ಹೋಗುತ್ತೆ, ಅಲ್ಲಿ ಹೋದ್ಮೇಲೆ ಆ ಮೂಲೆಗೆ ಹೋಗುತ್ತಲ್ಲ. ಫಸ್ಟು ಅಲ್ಲಿ 500 ವರ್ಷದ ತನಕನೂ ಅಲ್ಲಿ ಮಾಂಸದ ಅಂಗಡಿ ಇತ್ತಂತೆ. ಅದು ನಿಮಗೆ ಬ್ರಿಡ್ಜ್ ಥರ ಕಾಣಿಸಲ್ಲ, ಬಟ್ ಅಲ್ಲಿ ಮಾಂಸದ ಅಂಗಡಿ ಇತ್ತಂತೆ. ಇಲ್ಲಿ ಇದ್ದಿದ್ದಂಥ ರಾಜರು ನನಗೆ ಮಾಂಸದ ಅಂಗಡಿ ಮೇಲೆ ನಡೆಯೋಕ್ಕಾಗಲ್ಲ, ವಾಸನೆ ಅಂತ ಹೇಳಿದ್ರಂತೆ. ಅದಾದಮೇಲೆ ಇಲ್ಲಿ ಏನು ಮಾಡಿದ್ರು, ಫುಲ್ಲು ಜ್ಯುವೆಲ್ರಿ ಶಾಪ್ಸ್ನ ಮಾಡಿದ್ರಂತೆ. ಸೊ ಚಿನ್ನ ಆಭರಣಗಳ ಒಂದು ಜಾಗನ ಮಾಡಿದ್ದಾರೆ. ಸೊ ಇವಾಗ ಅಲ್ಲಿ ನಮ್ಗೇನು ಕಾಣಿಸ್ತದೆ ಚಿಕ್ಕದು, ಅದೆಲ್ಲ ಚಿನ್ನದ ಅಂಗಡಿ. ಸೊ ಈ ಒಂದು ಪ್ಯಾಸೇಜಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ರಂತೆ ನೋಡಿ. ಎಲ್ಲಿ ರೋಡ್ಗೆ ಬರ್ತಾ ಇರಲಿಲ್ಲ ಸಾಹೇಬ್ರವರು, ಹಂಗಂಗೆ ನಡ್ಕೊಂಡು ಹೋಗ್ತಿದ್ರು. ಸೊ ಈ ಒಂದು ಫ್ಲೋರೆನ್ಸ್ ಇದರಲ್ಲಿ ಈ ಒಂದು ಬ್ರಿಡ್ಜು ಸಿಕ್ಕಾಪಟ್ಟೆ ಫೇಮಸ್ಸು ಆ್ಯಂಡ್ ಮೇನ್ ಹೈಲೈಟ್. ಸೊ ಫ್ಲೋರೆನ್ಸ್ ಸಿಟಿ ಇಷ್ಟನೇ ನಿಮಗೆ, ರಾಜಕೀಯ ಜೊತೆಗೆ ತುಂಬ ಹಳೆ ಬಿಲ್ಡಿಂಗ್ಸ್ಗಳು, ಈ ಒಂದು ಬ್ರಿಡ್ಜು, ಕನೆಕ್ಟಿವಿಟಿ, ಆಮೇಲೆ ಆರ್ಟ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿರುವಂಥ ಒಂದು ಪ್ರದೇಶ. ಇಡೀ ಯುರೋಪಲ್ಲಿ ಆರ್ಟಿಗೋಸ್ಕರ ಪ್ರಾಮುಖ್ಯತೆ ಕೊಟ್ಟಿರುವಂಥದ್ದು. ಲಿಯೋನಾರ್ಡೋ ಡಾ ವಿನ್ಸಿ ಆಗಿರ್ಬೋದು ಅಥವಾ ಮೈಕಲ್ ಆಂಜಲೋ ಆಗಿರ್ಬೋದು, ಅವ್ರು ಮಾಡಿರುವಂಥ ಒಂದಷ್ಟು ಆರ್ಟ್ಗಳು ಇಲ್ಲಿದ್ದಾವೆ, ಸ್ಕಲ್ಪ್ಚರ್ಸ್ಗಳು ಇಲ್ಲಿದ್ದಾವೆ. ಆರ್ಟ್ ಬಗ್ಗೆ ತುಂಬ ತಿಳ್ಕೊಬೇಕು ನನಗೆ, ಪೇಂಟಿಂಗ್ಗಳು ಅಥವಾ ಸ್ಕೆಚ್ಗಳ ಬಗ್ಗೆ ನನಗೆ, ಆಮೇಲೆ ಸ್ಕಲ್ಪ್ಚರ್ಸ್ಗಳ ಬಗ್ಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದರೆ ಆರ್ಟಿಗೆ ಇಂಟ್ರೆಸ್ಟ್ ಇರೋರಿಗೆ ಈ ಜಾಗ ಚೆನ್ನಾಗಿ ಅನಿಸುತ್ತೆ. ಸೊ ಲೆದರ್ ಶಾಪಿಂಗ್ ಮಾಡೋರ್ಗೂ ಈ ಜಾಗ ಚೆನ್ನಾಗಿ ಅನಿಸ್ಬೋದು. ಸೊ ಇಷ್ಟೇ ಫ್ಲೋರೆನ್ಸ್ ಸಿಟಿ, ಇನ್ನೇನಿಲ್ಲ, ತುಂಬ ಡೀಪಾಗಿ ಅವರು ಏನು ಹೇಳಲಿಲ್ಲ. ಸೊ ಮೇನ್ ಪಾಯಿಂಟ್ಸ್ ಹೇಳ್ಕೊಂಡು ಹೋದ್ರು, ಸೊ ತಿಳ್ಕೊಂಡಿದ್ದೀವಿ. ಸೊ ಇದು ಫ್ಲೋರೆನ್ಸ್ ಸಿಟಿ ಅಷ್ಟೇ. ಡೆವಲಪ್ಮೆಂಟ್ ಅಂತ ಬಂದು ಸಿಮೆಂಟ್ ಬ್ಲಾಕ್ ಹಾಕ್ಬಿಟ್ಟು ಇವ್ರು ನೋಡಿ ಈ ದೇಶ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ತುಂಬಾ ದಿವಸ ಬಾಳಿಕೆ 6 ತಿಂಗಳು 2 ವರ್ಷ ಆದ್ಮೇಲೆ ತಿರ್ಗಿ ಕಾಂಟ್ರಾಕ್ಟ್ ಇಂದ ಬಂದು ಚೇಂಜ್ ಮಾಡ್ತಾರೆ. ಮತ್ತೆ ಇನ್ನೊಂದು ಅದೇ ನಮ್ಮ ದೇಶ ನಿಲ್ಲುವುದಲ್ಲ 500 ವರ್ಷ ಆದ್ರೂ ಇನ್ನ ನಿಂತೈತಲ್ಲ ಇದು ಮೇಡಮ್. 500 ವರ್ಷ ಅಲ್ಲ, 1000 ವರ್ಷವರೆಗೂ ಈ ಕಲ್ಲಿದು ಸವೆಲ್ಲ, ಇದು ಸಿಮೆಂಟ್ ಅಲ್ಲ, ಇದು ಗಾಡ್ ಮೇಡ್, ನಾಟ್ ವುಮನ್ ಮೇಡ್. ಓಹೋ, ನಮ್ ತಾವು 60% ಎಲ್ಲ ಲಂಚ ಕೊಟ್ಟು 40% ಕೆಲಸ ಮಾಡಬೇಕು. ಎಲ್ಲಿ ದೇಶ ಉದ್ಧಾರ ಆಯ್ತದೆ ನಮ್ದು ಅಲ್ವಾ? ಇದು ಕತೆ. ಇದು ಫ್ಲಾರೆನ್ಸ್ ಕತೆನೂ ಹೌದು. ಸೊ ನಾವಿವತ್ತು ಇರೋ ರೂಮ್ ಇದು. ಸೊ ದೊಡ್ಡದಾಗಿದೆ, ಆ್ಯಕ್ಚುಲಿ ಚೆನ್ನಾಗಿ ದೊಡ್ಡದಾಗಿದೆ. ಎಸ್, ಸೊ ನಾಳೆ ಬೆಳಗಲ್ಲಿ ಸಿಗೋಣ. ಬಾಯ್ ಬಾಯ್.